ನಮಸ್ತೆ ಎಲ್ರಿಗೂ. ನಾನಿವತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಂತೂ ಕರ್ನಾಟಕದ ಸ್ಟೇಬಲ್ ಫುಡ್ ಅಂತ ಹೇಳ್ಬೋದು. ಕ್ಯಾರೆಟ್, ಈರುಳ್ಳಿ, ಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು ಎಲ್ಲನೂ ಒಂದು ಬಾಣಲಿಲಿ ಹಾಕ್ಕೊಳ್ಳಿ. ಸಬ್ಸಿಗೆ ಸೊಪ್ಪು ಎಷ್ಟು ಜಾಸ್ತಿ ಹಾಕ್ಕೊತಿರೋ ಅಷ್ಟಂತೂ ತುಂಬ ರುಚಿಯಾಗಿರುತ್ತೆ. ಅಕ್ಕಿ ಹಿಟ್ಟು ಇದು ನಾವು ಮನೇಲೇ ಬೀಸ್ಕೊಂಡಿರೋ ಅಕ್ಕಿ ಹಸಿಟ್ಟು. ಇದು ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಬೇಕು. ಉಪ್ಪು ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಕಲಿಸ್ಕೊಳ್ಳಿ. ಫಸ್ಟ್ ಇದನ್ನು ಬೆರೆಸ್ಕೊಳ್ಳಿ, ಆಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಬೆರೆಸ್ಕೊಳ್ಬೇಕು. ತುಂಬ ನೀರು ಹಾಕ್ಕೊಂಡ್ಬಿಡಿ, ಆವಾಗ ನೀವು ತಟ್ಟಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಂಡು ಬೆರೆಸ್ಕೊಳ್ಳಿ. ಬೆರೆಸ್ಬಿಟ್ಟು ಒಂದು 15 ನಿಮಿಷ ಹಾಗೆ ಇಡಿ, ಸೊ ದಟ್ ಎಲ್ಲ ಪದಾರ್ಥ ಎಲ್ಲ ಹೊಂದ್ಕೊಳುತ್ತೆ. ತುಂಬ ನೀರು ಹಾಕ್ಕೊಂಡ್ಬಿಡಿ, ನಾನು ಮತ್ತೆ ಹೇಳ್ತಿದ್ದೀನಿ, ಆವಾಗ ನೀವು ತಟ್ಟಕ್ಕಾಗಲ್ಲ. ಒಂದು ಕಡೆ ನಾನು ಕಬ್ಬಿಣದ ಹೆಂಚು ಇಟ್ಕೊಂಡಿದ್ದೀನಿ, ಎಣ್ಣೆ ಸವರ್ಕೊತೀನಿ. ಇಲ್ಲಿ ನಾನು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಿದ್ದೀನಿ. ಬೇಕಾದರೆ ನೀವು ಪ್ಯಾಷನ್ ಪೇಪರ್ ಅಥವಾ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು. ಅಕ್ಕಿ ಹಿಟ್ಟನ್ನ ರೌಂಡಿಂಗಿ ಮಾಡಿಕೊಂಡು ಒಂದು ಕವರ್ ಮೇಲೆ ತಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಇದಕ್ಕೆ ನೀವು ತುಂಬ ಎಣ್ಣೆ ಹಾಕಬೇಕು ಅಂತ ಇಲ್ಲ, ತುಂಬ ಹೆಲ್ತಿ. ದಯವಿಟ್ಟು ಯಾರೂ ಸಿಲಿಕನ್ ಸ್ಪ್ಯಾಚುಲ ಯೂಸ್ ಮಾಡಬೇಡಿ, ನಾರನ್ನೇ ಯೂಸ್ ಮಾಡ್ಕೊಳ್ಳಿ ಎಣ್ಣೆ ಸವರ್ಕೊಳಕ್ಕೆ. ತಟ್ಬಿಟ್ಟು ನಾನು ಇದನ್ನು ಹೆಂಚ್ ಮೇಲೆ ಹಾಕ್ತಿದ್ದೀನಿ. ತುಂಬ ಹೊತ್ತೇನು ಬೇಯಿಸ್ಬೇಕಾಗಿಲ್ಲ, ಎರಡೂ ಕಡೆ 2 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮಾಡಿಕೊಡಿ. ಒಂದು ಕಡೆ ನಾನು ಚಟ್ನಿ ಮಾಡ್ತಿದ್ದೀನಿ. ನಾನು ಯೂಶ್ವಲಿ ಹುರಿತೀನಿ ಚಟ್ನಿ ಮಾಡುವಾಗ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಕಡಲೆಪಪ್ಪು, ಬೆಳ್ಳುಳ್ಳಿ ಎಲ್ಲ ಮಿಕ್ಸಿಗಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಕಡಲೆಬೀಜ ನೀವು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಕಾಯಿ ಹೇಳೋದು ಮರ್ತುಬಿಟ್ಟೆ. ನಾನು ಆ್ಯಕ್ಚುಲಿ ಕಾಯಿ ಚಟ್ನಿ ಮಾಡ್ತಿರೋದು. ಕಾಯಿ ಕೂಡ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಫಸ್ಟು ತರಿಯಾಗಿ ರುಬ್ಬಿ, ಆಮೇಲೆ ನೀವು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ. ಇಲ್ಲಿ ನಾನು ಬದನೆಕಾಯಿ ಎಣ್ಗಾಯಿ ಕೂಡ ಮಾಡಿದ್ದೆ. ಅದರ ರೆಸಿಪಿ ಹೇಳೋದು ಮರ್ತೋಗ್ಬಿಟ್ಟೆ. ಪ್ಲೀಸ್ ಎಂಜಾಯ್. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಎ ಗುಡ್ ಡೇ. ಬೈ ಬಾಯ್. ಐ ಹೋಪ್ ಯು ಲೈಕ್ ದಟ್. ಥ್ಯಾಂಕ್ ಯು.